3500 600 700 ಆಗುತ್ತೆ ಬ್ಯಾಟ್ ಬಂದಂಗೆ ದಿವಸ ತಿಂಗಳಿಗೆ ಎಷ್ಟು ತಗೊಂತೀರಿ? ತಿಂಗಳಿಗೆ 1 ಲಕ್ಷ ಚಿಲ್ಲರೆ ತಗೋತೀನಿ. 1 ಲಕ್ಷ ಚಿಲ್ಲರೆ ತಗೊಂತೀರಿ? 1 ಲಕ್ಷ ಚಿಲ್ಲರೆ. ಖರ್ಚು ಎಷ್ಟಾಗುತ್ತೆ ಸ್ವಾಮಿ? ಖರ್ಚು ಒಂದು 15,000 17,000 ಬರುತ್ತೆ. ಉಳಿದಿದ್ದೆಲ್ಲ ನಿಮ್ದೆ? ಉಳಿದಿದ್ದೆಲ್ಲ ನಮ್ದೆ. ಒಬ್ಬರು ಎಲ್ಲೇ ಹೋದ್ರು ರೈತ ಹೋಗಿ ಒಬ್ಬ ವಿದ್ಯಾವಂತ ಹೋಗಿ 70-80 ಸಾವಿರ ರೂಪಾಯಿ ಯಾರು ತಗೊಳಕಾಗುತ್ತೆ? ಹೈನುಗಾರಿಕೆಯಿಂದ ಮಾತ್ರ ನಾವು ದುಡ್ಡು ನೋಡೋದು. 15 ದಿವಸಕ್ಕೆ ಯಾರು ಕೇಳಿದ್ರು ಕೊಡಲ್ರು. 15 ದಿವಸ ಕರೆಕ್ಟಾಗಿ ನಮ್ಮ ಅಕೌಂಟ್ ಬರ್ತದೆ. ಯಾವಾಗ ದುಡ್ಡು ಎತ್ಕೊಂಡು ಬಂದು ಏನು ಬೇಕಾದ್ರೆ ಮಾಡ್ಬೋದು. ನಮ್ಮದು ಮಕ್ಳು ಓದಿಸ್ತೀಯಾ, ನೀನು ವ್ಯವಸಾಯ ಮಾಡ್ತೀಯಾ, ಏನು ಬೇಕಾದ್ರೆ ಇದರಿಂದನೇ ಜೀವನ ನಮ್ಮದು. ಬೇರೆ ಇನ್ನೇನಾಗುತ್ತೆ? ರೈತರಿಗೆ ಇನ್ಯಾರು ಹೋದ್ರೆ ಬಡ್ಡಿ ಕೇಳ್ತಾರೆ. ಬಡ್ಡಿ ತಂದ್ಬಿಟ್ಟು ಎಲ್ಲಿ ತಿಂದ ತಿಳ್ಕೊಟ್ಟೋದು. ಯಾವ IAS ಆಫೀಸರ್ಗೆ ಇಲ್ಲಿ ಬಿಡ್ರಿ, ಎಲ್ಲ ತಿಂಗಳಾದ್ಮೇಲೆ ತಗೋಬೇಕು. ತಿಂಗಳಾದ್ಮೇಲೆ 15 ದಿವಸಕ್ಕೆ ಏನಾದರೂ ಪೇಮೆಂಟ್ ಬರ್ದಿದ್ದು ಅದು ರೈತನಿಗೊಬ್ಬನಿಗೆ ಇದೇ ಹೈನುಗಾರಿಕೆಯಿಂದ ಮಾತ್ರ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ. ನಾನು ಈ ದಿವಸ ಕಂಡು ಕೇಳರಿಯದ ಮತ್ತು ಮೊಟ್ಟ ಮೊದಲ ಬಾರಿ ಬದುಕಿನ ಬುತ್ತಿಯಲ್ಲಿ ಪ್ರಸಾರ ಆಗತಕ್ಕಂಥ ನಂದಿನಿ ಹಾಲಿನ ಕಥೆಯನ್ನು ತೊಗೊಂಡು ಬಂದಿದ್ದೀನಿ ಗೆಳೆಯರೇ. ಸುಮಾರು ದಿವಸದಿಂದ ನನ್ನ ಕನಸು ಆಗಿತ್ತು, ಅದು ನಿಮ್ಮ ಕನಸು ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಅದರ ಇತಿಹಾಸನ ಹೇಳೋದಕ್ಕೆ ನಿಂತಿದ್ದೀನಿ. ನಾನೀಗ ನಿಂತಿರ್ತಕ್ಕಂಥ ಜಾಗ ಬೆಂಗಳೂರು ಸೌತು ರಾಮನಗರ ತಾಲೂಕಿನ ಒಡ್ಡರಹಳ್ಳಿ ಗ್ರಾಮದಲ್ಲಿದ್ದೀನಿ. ಆ್ಯಕ್ಚುಲಿ ಇಲ್ಲಿಂದನೇ ಈ ಕತೆ ಶುರುವಾಗುತ್ತೆ. ಪ್ರತಿ ಮನೆಯಿಂದ ಹನಿ ಹನಿ ಹಾಲನ್ನು ಕರೆದು ತಂದು ರೈತ ಇಲ್ಲಿ ಹಾಕಿದಾಗಲೇ ಅದು ದೊಡ್ಡ ಪ್ರೊಸೆಸ್ ಆಗಿ ಪಾಕೆಟ್ ರೂಪದಲ್ಲಿ ನಮ್ಮ ಮನೆಗೆ ಬಂದು ನಾವು ಕಾಫಿ ಟೀ ಹಾಲು ಕುಡಿತೀವಿ. ಬನ್ನಿ ಅದರ ಮೂಲ ಇಲ್ಲಿಂದನೇ ಹುಡ್ಕೋಣ. ಅದು ಹುಟ್ಟಿದ್ದಿಲ್ಲೇ 2023-24ನೇ ಸಾಲಿನ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ ಅನುದಾನದಲ್ಲಿ ನಿರ್ಮಿಸಲಾದ ಮಾದರಿ ಹೈನು ಕೊಟ್ಟಿಗೆ. ಫಲಾನುಭವಿ ಹೆಸರು ನಾಗಮಾದಯ್ಯ, ಸಣ್ಣ ಪುಟ್ಟಸ್ವಾಮಯ್ಯ. ಸಂಘದ ಹೆಸರು ಹಾಲು ಉತ್ಪಾದಕರ ಸಂಘ ಒಡ್ಡರಹಳ್ಳಿ. ಅನುದಾನಿತ ಮೊತ್ತ 50,000 ಕೊಟ್ಟವ್ರೆ. ಬತ್ತು ಸಹ 50,000. 50,000. ಓಕೆ. 50,000 ಕೊಟ್ಟರು. ಅದರಿಂದ ನಾನು ಈ ಮನೆ ಕಟ್ಕೊಂಡು ಹಸುಗಳಿಗೆ ಇಂಪ್ರೂವ್ಮೆಂಟ್ ಮಾಡೋದೇ ಅದರಿಂದಾನೆ. ಇಲ್ಲ ಅಂದ್ರೆ ಹಸುಗಳು ಕಟ್ಟಕ್ಕೆ ಜಾಗ ಇರಲ್ಲ ನನಗೆ. 50,000 ಕೊಟ್ಟರು, ನಾನು ಅದ್ರ ಹಾಕೊಂಡು ಇದು ಮಾಡಿದೆ ಸರ್. ಓಕೆ ಓಕೆ. ಅವರೇ ಕೊಟ್ಟು ಇದನ್ನ ಮಾಡಿ. ಹೇಳ್ರಿ, ನಿಮ್ದು ಹೆಂಗ್ ಶುರು ಆಗ್ತಿದೆ? ನಾನು ಮೊದಲು ಒಂದೇ ಒಂದು ಹಸು ತಂದೆ. ಆ ಹಸುನಲ್ಲಿ ಒಂದು ಅರ್ಜೆಂಟ್ಗೆ ಕರು ಹಾಕ್ತು. ಆ ಕರುನೇ ಬರೀ ಹೆಣ್ಗಾರನೇ ಆಗ್ತು. ಆ ಹೆಣ್ಗಾರನೇ 5 ಹಸು ಆದು, 6 ಆದೋ 7 ಆದೋ. ನಮ್ಮ ಅಕ್ಕಾರ ಮನೆಗೆ 1-2 ಕೊಟ್ಟೆ, ಅವ್ರು ಬದುಕ್ರಿ ಅನ್ಬಿಟ್ಟು. ನಾನು ಈಗ ಒಂದು 5 ಕಟ್ಕೊಂಡಿದ್ದೀನಿ. 5 ಫೈನ್ ಆಗಿ ಬರ್ತದ ಹಾಲು. ಅದರಿಂದಾನೇ ನನ್ನ ವೃತ್ತಿ. ನನ್ನ ಮಕ್ಕಳು ಒಬ್ಳು ಇಂಜಿನಿಯರ್ ಮಾಡಿಸ್ತಾ ಇದ್ದೀನಿ, ಒಬ್ಬಳನ್ನ SLC ಮಾಡಿಸ್ತಾ ಇದ್ದೀನಿ. ಅದರಿಂದಾನೆ. ಅಯ್ಯೋ ಅದ್ಭುತ ಅಲ್ರಪ್ಪ ನಿಮ್ಮ ಕತೆ. ಹಂಗಾಗಿ ನಾನು ಭಾಳ ಓದಿಸ್ತಾ. ಅದರಿಂದಾನೇ ನಮ್ಮ ಬೆಳವಣಿಗೆ, ನಮ್ದೆಲ್ಲ ವೃತ್ತಿನೇ ಅದು ನಂದು. ಬೇರೆ ಇನ್ನೇನಿಲ್ಲ. ಏನಿಲ್ಲ. ವಾ, ಹೆಂಗ್ ಮಾಡ್ತೀರಿ? ಏನ್ ಕತೆ? ಎಷ್ಟು ಉತ್ಪಾದನೆ ಬರುತ್ತೆ ನಿಮ್ದು? ಎಷ್ಟು ಹಾಲು? ದಿನ ಒಂದು 50, ಬೆಳಗ್ಗೆ 50, ಸಾಯಂಕಾಲ 50 ಹಾಕ್ತೀನಿ. 4 ಹಸು ಇರೋದು. ಒಂದು ಫಲ 4 ಹಸುವಿನಲ್ಲಿ ಒಂದು ಅಲ್ಲೇ ಒಂದು 5 ತಿಂಗಳು 6 ತಿಂಗಳು ಒಂದು ಫಲ. ಒಂದು 3 ಹಸು ಹಾಲು ಕೊಡ್ತಾ ಇದೆ. ಅದರೊಳಗೆ ಒಂದು 50 ಲೀಟ್ರು ಹಾಲು ಹಾಕೋತೀನಿ. ಬೆಳಗ್ಗೆ 50, ಸಾಯಂಕಾಲ 50. 100 ಲೀಟ್ರ್? 100 ಲೀಟ್ರು. ಅಯ್ಯೋ, 3,500 ರೂಪಾಯಿ. 3,500 600 700 ಆಗುತ್ತೆ ಬ್ಯಾಟ್ ಬಂದಂಗೆ. ದಿವಸ. ತಿಂಗಳಿಗೆ ಎಷ್ಟು ತಗೊಂತೀರಿ? ತಿಂಗಳಿಗೆ 1 ಲಕ್ಷ ಚಿಲ್ಲರೆ ತಗೋತೀನಿ. 1 ಲಕ್ಷ ಚಿಲ್ಲರೆ ತಗೊಂತೀರಿ? 1 ಲಕ್ಷ ಚಿಲ್ಲರೆ. ಖರ್ಚು ಎಷ್ಟಾಗುತ್ತೆ ಸ್ವಾಮಿ? ಖರ್ಚು ಒಂದು 15,000 17,000 ಬರುತ್ತೆ. ಉಳಿದಿದ್ದೆಲ್ಲ ನಿಮ್ದೆ? ಉಳಿದಿದ್ದೆಲ್ಲ ನಮ್ದೆ. ಒಬ್ಬರು ಎಲ್ಲೇ ಹೋದ್ರು ರೈತ ಹೋಗಿ ಒಬ್ಬ ವಿದ್ಯಾವಂತ ಹೋಗಿ 70-80 ಸಾವಿರ ರೂಪಾಯಿ ಯಾರು ತಗೊಳಕಾಗುತ್ತೆ? ಅಲ್ಲ, ನಾನು ಅದನ್ನೇ ಯೋಚನೆ ಮಾಡ್ತೀವಿ, ಎಲ್ಲಿರಿ ಇಲ್ಲಿ ಸೇರ್ಬೇಡ ನಿಮ್ಮ ಹತ್ರ ಬಂದು ಅಂತ. ಏನು ಸೇರೋದು ಬೇಡಿ, ಇರೋದೇ ನಾವು ದನ ಮೇಸಿ. ಎಲ್ಲಿದೆ ಮಾರಾಯ? ಯಾರಿಗೂ ಇಲ್ಲ ಈಗ. ಹೌದು. ನೋಡಿ, ಇಲ್ಲೇ ಸಗಣಿ ಐತೆ, ಯಾಕಕ್ ಜಾಗ ಐತೆ, ಕಟ್ಟಕ್ಕೆ ಗೌರ್ಮೆಂಟ್ ಒಕ್ಕೂಟದವ್ರು ಒಂದು ಮನೆ ಕೊಟ್ರು. ಇದಕ್ಕಿಂತ ಇನ್ನೇನ್ ಬೇಕು ನನಗೆ? ಬಾರಿ ಕತ್ತಿ ಇರ್ತಿರೋದು. ಹಸು ನೋಡ ನಡ್ರಿ ಹಂಗಾರ. ಬನ್ನಿ. 1ರಿಂದ ಶುರುವಾಗಿದ್ದಿದೆ. ಒಂದೇ ಹಸು ತಂದದ್ ನಾನು. 20,000 ರೂಪಾಯಿ ಕೊಟ್ಟಿ. 20,000 ರೂಪಾಯಿ? 20,000 ರೂಪಾಯಿ ಕೊಟ್ಟಿ. ಓಕೆ. 4 ಆಗ್ಬಿಟ್ಟು 5 ಆದೋ 6 ಆದೋ. ಒಂದೆರಡು ಮಾರ್ಕೊಂಡ್ರೆ. ಈಗ ಇವೆಲ್ಲ ಅವೇನೆ. ನೋಡಿ, ಇದು ಆಲೆ 6 ತಿಂಗಳು ಫಲ. ಇದು 7 ತಿಂಗಳು ಫಲ. ನೋಡಿ, ಇದು 3 ತಿಂಗಳು ಫಲ. ಈಗ 3 ತಿಂಗಳು ಫಲ. ಅವೆರಡು ಹಾಲು ಕೊಡ್ತಾ ಇರೋದು ನನಗೀಗ. ಇವೆಲ್ಲ ಇದೊಂದು ಸ್ವಲ್ಪ ಒಂದು 3 ಲೀಟರ್ ಬರ್ತದೆ ಒಂದು ಟೈಮ್ಗೆ. ಈಗ ಫಲ 6 ತಿಂಗಳು ಆಗ್ಬಿಡುತ್ತೆ, 3 ತಿಂಗಳು ಬರ್ತದೆ. ಇದು 7 ತಿಂಗಳು ಆಗ್ಬಿಡುತ್ತೆ. ಹಾಲು ನಿಲ್ಸ್ಬಿಟ್ಟಿದ್ದೀನಿ. ಇದು 2 ತಿಂಗಳಾಗೈತೆ ವೀಟ್ ಹಾಕ್ಸಿ ನಿಂತೈತೆ. ಈಗ ಅವೆರಡು ಹಾಲು ಕೊಡ್ತಾ ಇದೆ. ಈಗ ಒಂದು 30-40 ಲೀಟರ್ ಒಂದು ಟೈಮ್ 40 ಲೀಟರ್ ಹಾಲು ಹಾಕ್ತೀನಿ. 80 ಲೀಟರ್. ಈಗ ಇನ್ನೊಂದು 6 ತಿಂಗಳು ಬಂದ್ರೆ ಇವು ಡಬಲ್ ಆಗಿರ್ತವೆ. ಡಬಲ್ ಆಗ್ತವೆ. ಈ ಕರ ಹೋಗ್ತಾರೆ ಡಬಲ್ ಆಗೈತಲ್ಲ.
ಅವಾಗ ಎಷ್ಟು ಬರುತ್ತೆ ಹಂಗಾರ 150 200 ಲೀಟರ್ ಆತದ ಆಗತ್ತೆ ಈಗ ನಮ್ಮ ಹಸುಗಳು ಯಾವುದೇ ನೋಡಿ ಅದೊಂದು ಹಸು 20 ಲೀಟರ್ ಕೊಡುತ್ತೆ ಒಂದು ಟೈಮ್ಗೆ. ಒಂದು ಟೈಮ್ಗೆ 20 ಲೀಟರ್ ಕರಿತೀನಿ ಅದ್ರೊಳಗೆ. ಹೌದಾ? ಇದು ಗೆರ್ಸಿ ಪ್ಯಾಟ್ ಬರಲ್ಲ ಅಂದ್ಬಿಟ್ಟು ಒಂದು ಗೆರ್ಸಿ ಸಾಕಿದೀನಿ. ಅದು ಪ್ಯಾಟ್ ಬರೋಕೆ ಅಂತ ಹಾಕೊಂಡಿದೀನಿ. ಇದ್ರೊಳಗೆ ಪ್ಯಾಟ್ ಬರ್ತಾ ಇರ್ಲಿಲ್ಲ, ಒಂದು ಗೆರ್ಸಿ ಸಾಕೋಣ ಅಂತ ಗೆರ್ಸಿ ಸಾಕಿದೀನಿ. ಇದು ಈಗ ಗೆರ್ಸಿ, ಇದು ನೋಡಿ, ಇದು ಗೆರ್ಸಿ ನಾಟಿ. ಇದು ಪ್ಯಾಟ್ ಬರೋಕೆ ನಮ್ಗೆ ಎಲ್ಲದಕ್ಕೂ ಮಿಕ್ಸಿಂಗ್ ಮಾಡ್ತೀನಲ್ಲ, ಮಿಕ್ಸಿಂಗ್ ಮಾಡಿದ್ರೆ ಇದ್ರ ಪ್ಯಾಟ್ ಬರುತ್ತೆ. ಓ, ಈ ಸಾಕೋ ಹಿಂಗ್ ವ್ಯತ್ಯಾಸ. ಇದು ಪ್ಯೂರ್ ಎಚ್-ಅಪ್ ಆಗುತ್ತಲ್ಲ, ಪ್ಯೂರ್ ಎಚ್-ಅಪ್ ಇಂದ ಪ್ಯಾಟ್ ಬರೋದು ಕಮ್ಮಿ. ಇದು ನಾಟಿ ಕ್ರಾಸ್ ಐತಲ್ಲ, ಇದು ಹಾಕಿದಾಗ ಪ್ಯಾಟ್ಗೆ 5 6 5 7 5 8 ಈ ತರ ಆಗುತ್ತೆ. ಓ, ಪ್ಯಾಟ್ ಕೊಟ್ಟರು ನಾವು ಪ್ಯಾಟ್ ಕೊಟ್ಟಂಗೆ ನಮ್ಗೆ ಕಾಸು ಕೊಡೋದು ಅವ್ರವೇ. ಪ್ಯಾಟ್ ಬರಬೇಕು. ನೀವು ಅದನ್ನ ಮೇಂಟೈನ್ ಮಾಡ್ರಿ, ಬರೀ ಹಾಲು ಕೊಡೋದಲ್ಲ. ಹಾಲು ಕೊಟ್ಬಿಟ್ರೆ ಏನಾಯ್ತು, ಅಲ್ಲಿ 2 ರೂಪಾಯಿ 3 ರೂಪಾಯಿ 30 ರೂಪಾಯಿಗೆ ಹಾಕ್ಬಿಡ್ತಾರೆ, 31 ರೂಪಾಯಿ ಹಾಕ್ತಾರೆ. ಪ್ಯಾಟ್ ಬರಲ್ತು, ಆಮೇಲೆ ಸಹಾಯಧನ ಬರಲ್ತು. ಆ ಸಹಾಯಧನ ಬರಬೇಕು ಅಂದ್ರೆ ಕ್ವಾಲಿಟಿ ಇರ್ಬೇಕು ನಮ್ಗೆ. ಪ್ಯಾಟ್ ಬಂದ್ರೆ ಮಾತ್ರ ಅದು ನಮ್ಗೆ ಸಲ್ಲುತ್ತೆ, ಇಲ್ಲ ಅಂತ ಸಲ್ಲಲ್ಲ. 5 3 5 ಬಂದ್ರೆ ಮಾತ್ರ ನಮ್ಗೆ ಕೊಡ್ತಾರೆ. ಇಲ್ಲ ಕಮ್ಮಿ ಬತ್ತು ಅಂದ್ರೆ ನಮ್ಗೆ ಯಾವುದೇ ಕಾರಣಕ್ಕೂ ಇದು ಬರಲ್ಲ. ನಿಮ್ ಸರ್ಕಾರದಿಂದ ಬೇರೆ 5 ರೂಪಾಯಿ 5 ರೂಪಾಯಿ ಸಿಗುತ್ತೆ. ಓಕೆ, ಅದಕ್ಕೆ ಇದು ಪ್ಯಾಟ್ಗೆ ನಾನು ಕಟ್ಕೊಂಡಿದ್ದೀನಿ ಹಸುನ. ಓಕೆ, ಈಗ ನಾನು ಸುಮಾರು ಜನಕ್ಕೆ ಕೇಳಿದೆ, ಫೀಡಿಂಗಿಗೆ ಜಾಸ್ತಿ ಖರ್ಚಾಗುತ್ತೆ ಸರ್ ಅಂತ ಹೇಳಿದ್ರೆ, ನೀವು ಅದಕ್ಕೆ ವ್ಯವಸ್ಥೆ ಏನು ಮಾಡ್ತೀರಿ? ನಾನು ವ್ಯವಸ್ಥೆ ಫೀಡ್ ಹಾಕ್ತೀನಿ, ಮತ್ತೆ ಚಕ್ಕೆ ಒಟ್ಟು ಹಾಕ್ತೀನಿ, ಮುಸ್ಕುಂಜೋಳ ನುಚ್ಚು ಹಾಕ್ತೀನಿ. 3 ಐಟಮ್ ಹಾಕೋದು. ಹಿಂಡಿ ಯಾವಾಗ ಪಲ್ಲಿನಲ್ಲಿ ಮಾತ್ರ ಮೇಯಿಸ್ತೀನಿ. ಹಿಂಡಿನ ನೀವೇ ಬೆಳ್ಕೋತೀರಿ ಅವನ್ನೆಲ್ಲ? ತಿಂಡಿ ಇವೆಲ್ಲ ಬೆಳೆಯೋದು ತತ್ತೀನಿ, ತಂದು ಹುಲ್ಲು ಬೆಳ್ಕೋತೀವಿ. ಇದೆಲ್ಲ ತರಬೇಕು ನಾವೇನೆ. 3 ಪೀಡು ಡೈರಿಯಿಂದ ಕೊಡ್ತಾರೆ, ತಗೋಬತ್ತೀವಿ, ಹಾಕ್ತಿವಿ. ಚಕ್ಕೆ ಒಟ್ಟು ತತ್ತೀನಿ, ಚಕ್ಕೆ ಒಟ್ಟು ಹಾಕೋತೀವಿ, ನುಚ್ಚು ಹಾಕೋತೀವಿ. 3 ಐಟಮ್ ಹಾಕೋದು. ಪಲ್ಲಿನಲ್ಲಿ ಮಾತ್ರ ಹಿಂಡಿ ಹಾಕ್ತೀನಿ ನಾನು. ಓಕೆ, ಆಯ್ತು. ಹಸು ಏನೋ ಕಟ್ಟಿದ್ರಿ, ಬರೀ ಹಂಗೆ ಹೋಗ್ತಾ ಮಾತಾಡೋಣ. ಈ ಏನಾದ್ರು ಸಮಸ್ಯೆ ಆದ್ರೆ ಇದಾದ್ರೆ ಏನು ಡಾಕ್ಟರ್ ಬರ್ತಾರೆ, ನೋಡ್ತಾರೆ. ಡಾಕ್ಟರ್ ಬರ್ತಾರೆ. ಯಾವ ಸಮಸ್ಯೆ ನಮ್ಮ ಹೊಸ್ಕೊಳ್ ಜಾಸ್ತಿ ಬಂದಿಲ್ಲ, ಬಂದ್ರು ಡಾಕ್ಟರ್ ಅವರೇ ಪ್ರತಿ ಅವನೇ ಹೇಳ್ತಾನೆ, ಕರ್ಸ್ತಾನೆ, ತೋರಿಸ್ತಾನೆ. ಅದಕ್ಕೂ ಏನ್ ಚಿಂತೆ ಇಲ್ಲ. 50 ರೂಪಾಯಿ ಕೊಡ್ತೀವಿ ಅಷ್ಟೇ. 50 ರೂಪಾಯಿ ಕೊಡ್ತೀವಿ. ಅಲ್ಲಿಂದ ಬಂದು ನೋಡಕ್ಕೆ 50 ರೂಪಾಯಿ ಕೊಡ್ತೀವಿ. ಅಯ್ಯೋ, ಮುಗ್ದಾವತ್ ಕೆಲಸ ಮುಗ್ದಾಯ್ತು. ಭಾರಿ ಆಯ್ತಲ್ಲ ಹಂಗಾರೆ. ಈ ಮಿಷಿನ್ ಏನ? ಮಿಷಿನ್ ಪ್ರೆಜರ್ ಹಸ್ಕೊಳ್ ಮೈ ತೊಳಿಕೆ. ಇದು ಹಾಲ್ ಕರಿಯೋದು, ಅದು ಹುಲ್ ಕಟ್ ಮಾಡೋದು. ಏನ್ ಜನ ಕರೆ ಹೇಳ್ತಾರೋ ಸುಳ್ಳು ಹೇಳ್ತಾರೋ ಗೊತ್ತಿಲ್ಲ. ಅಪ್ಪ ಹಸು ಕೆಲಸ ಮಾಡಕ್ಕಾಗಲ್ಲ, ಭಯಂಕರ ತ್ರಾಸು ಅಂತಾರೆ. ನೀವ್ ಎಷ್ಟು ಸರಳವಾಗಿ ಹೇಳ್ಬಿಟ್ರಿ. ಇಲ್ಲ ಸರ್, ಮಾಡು ಯಾವ ವೃತ್ತಿ ನಾವು ಯಾವ ತರ ಮಾಡ್ತೀವಿ ಆ ತರ ಆಗುತ್ತೆ. ನಾವು ವೃತ್ತಿ ಯಾವ ತರ ಆಗುತ್ತೆ ಆ ತರ ಆಗುತ್ತೆ. ನಾವು ಇದೇ ಕಷ್ಟ ಅಂದ್ರೆ ಅದೇ ಕಷ್ಟ, ಈ ಸುಲಭ ಅಂದ್ರೆ ಇದೇ ಸುಲಭ. ಈಗ ಒಂದು 2 ಅವರ್ 3 ಅವರ್ ಕೆಲಸ, 3 ಅವರ್ ಆಯ್ತು ಅಂದ್ರೆ ಸಾಯಂಕಾಲ ಗಂಟೆ ಎಲ್ಲ ರಾಮನಗರ ಓಡಾಡ್ಕೊಂಡು ತಿರ್ಗಾ ಸಾಯಂಕಾಲ ಬಂದು ಅಲ್ಲಿ ಕರ್ಕೊಳ್ಳೋದು. ಓಕೆ, ಈಗ ನೀವ್ ಹೇಳಿ, ನಾನು ಅಲ್ಲಿ ನೋಡ್ತಿದ್ದೆ, ದೊಡ್ಡದೊಂದು ಸಗಣಿದೊಂದು ದೊಡ್ಡ ಇದನ್ನೇ ಇದೆ, ಅದನ್ನ ತೋರಿಸ್ತಾ ಮಾತಾಡ್ತೀನಿ. ಸೊ ಬರೀ ಹಾಲಿಂದಲ್ಲ, ನೀವು ಹಸು ಕಟ್ಟಿದ್ರೆ ಸಗಣಿಯಲ್ಲಿ ಕೂಡ ಉತ್ಪನ್ನ ಸಗಣಿ ಆಗುತ್ತೆ. ಆಮೇಲೆ ಅದೇ ತೆಂಗಿನ ತೋಟಕ್ಕೆ ಹಾಕ್ತಿವಿ, ರೇಷ್ಮೆಗೆ ಹಾಕ್ತಿವಿ, ಸೀಮೆ ಹುಲ್ಗೂ ಹಾಕ್ತಿವಿ, ಹುಲ್ ಬೆಳಿಗೂ ಹಾಕ್ತಿವಿ. ಅದಕ್ಕೆ ಯೂರಿಯಾಗಳು ಇವೆಲ್ಲ ಕಮ್ಮಿ ಬರ್ತದೆ ಖರ್ಚೆ. ಈಗ ಯೂರಿಯಾನ ಜಾಸ್ತಿ ಹಾಕ್ಬೇಕು, ಇವೆಲ್ಲ ಹಾಕೋದ್ ಕಮ್ಮಿ ಬರ್ತದೆ. ಆ ಗೊಬ್ಬರ ಹಾಕಿದ್ರೆ ತೆಂಗು ಫಸಲು ಬರ್ತದೆ, ರೇಷ್ಮೆ ಬೆಳಿತೀವಿ, ಮತ್ತೆ ಇದು ಆಗುತ್ತೆ, 3 ಆಗುತ್ತೆ. ಇದು ನಿಮ್ಮ ಹಸುದನ? ನಮ್ಮ ಹಸುದೇನೆ, ಇದೆಲ್ಲ ನಮ್ಮ ಹಸುದೆ. 1 ವರ್ಷಕ್ಕೆ ಒಂದ್ಸತಿ ಇಷ್ಟ ಆಗುತ್ತೆ. 12 ತಿಂಗಳಿಗೆ ಇಷ್ಟ ಆಗುತ್ತೆ. 12 ತಿಂಗಳಿಗೆ ಇಷ್ಟ ಆಗುತ್ತೆ. 12 ತಿಂಗಳಿಗೆ ಇಷ್ಟ ಆಗುತ್ತೆ. ಓಕೆ, ಇದನ್ನ ಯಾರಿಗೆ ಮಾರ್ತೀರಾ? ಮಾರಲ್ಲ, ಇದೇನು ಮಾರಲ್ಲ. ನಮ್ಮ ತೋಟಕ್ಕೆ ನಮ್ಗೆ ಹಾಕೊಳ್ಳೋದು. ನಮ್ಮ ಸೀಮೆ ಹುಲ್ ಬೆಳಿಬೇಕಲ್ವಾ, ಅದಕ್ಕೆ ಜೋರಾಗಿ ಮೇವ್ ಹಾಕೋದ್ಕಿಂತ ಗೊಬ್ಬರ ಹಾಕ್ರೆ ಸ್ವಲ್ಪ ಹಾಕ್ರೆ ಸಾಕು. ಚಾ ಬೆಳೀತದೆ, ಹುಲ್ಲು ತಾಕತ್ತಾಗ ಬರ್ತದೆ, ಹಸ್ಕೊಳ್ ರಸ ಇರುತ್ತೆ, ಚಾಕ್ ತಿಂತವೆ. ಅದ್ರದ್ದು ಅಲ್ಲಿ ಉಳಿತು. ಉಳಿತು. ಈಗ ಕೊಟ್ರೆ ಈಗ ಒಂದು 30 45 ಸಾವಿರ 50 ಸಾವಿರ ರೂಪಾಯಿ ಮೇಲೆ ಕೊಡ್ತಾರೆ ಇದನ್ನ ಮಾರಿದ್ರೆ. ಓಕೆ, ಮಾರಲ್ಲ ನಾನು. ಅದೇ ತಗೋಗಿ ಹುಲ್ಗೆ ಬೆಳಿಗ್ಗೆ ಹಾಕೋತೀನಿ. ತೆಂಗು ಬೆಳೆಸ್ತೀನಿ, ತೆಂಗು ತೋಟಕ್ಕೆ ಹಾಕ್ತೀನಿ. ತೆಂಗು ಫಸಲು ಚೆನ್ನಾಗಿ ಬರುತ್ತೆ, ಅಲ್ಲಿ ಕಾಯಿ ಸುಲಿತಾವ್ರಲ್ಲ, ಗಾತ್ರ ಬರ್ತದೆ, ಚೆನ್ನಾಗಿ ಬರ್ತದೆ. ಓಕೆ, ಸೊ ಬೆನಿಫಿಟ್ ಬರೀ ಹಾಲು ಕರಿಯುತ್ತಂತ ನೋಡ್ಬೇಡ್ರಿ, ಹಿಂಗೆ ಏನೇನು ಬರುತ್ತೆ ಅದು ಕೂಡ ಇದ್ರಾಗ ಬೆನಿಫಿಟ್ ಆಗುತ್ತೆ ಅಂತ. ಹೌದು, ಇದೆಲ್ಲದು ಕೂಡ ಬೆನಿಫಿಟ್. ಯಾವ್ದು ಬಿಸಾಕೋದೇನಿದೆ ಇಲ್ಲಿ, ಹಸು ಸಾಕಿದ್ಮೇಲೆ ಬಿಸಾಕೋದೇನಿದತ್ತು. ಓಕೆ, ಈಗ ಇನ್ನೊಂದ್ ಹೇಳ್ರಿ ನಮ್ಗೆ. ಈಗ ಹೊಲ ಐತಿ ನಿಮ್ದು, ಅದ್ರ ಅನುಭವನ ಐತಿ, ಬೆಳೆನೂ ಬೆಳೆದಿದ್ದೀರಿ. ಬೆಳಿತೀವಿ, ಭತ್ತ ಬೆಳಿತೀವಿ. ಹೈನುಗಾರಿಕೆಗೆ ಹೋಲಿಸಿದ್ರೆ ಮತ್ತು ಈಗ ವ್ಯವಸಾಯಕ್ಕೆ ಹೋಲಿಸಿದ್ರೆ ಏನ್ ವ್ಯತ್ಯಾಸ ಅಂತೀರಿ, ಏನಂತೀರಿ? ವ್ಯತ್ಯಾಸ ಅಂದ್ರೆ ಹೈನುಗಾರಿಕೆಯಲ್ಲಿ ಬಹಳ ಇದಿದೆ. ಇಲ್ಲ ಹೈನುಗಾರಿಕೆ 15 ದಿವಸಕ್ಕೆ ಎಲ್ಲಿ ಯಾರು ರೈತರಿಗೆ ಯಾರು ದುಡ್ಡು ತಂದು ಕೊಡ್ತಾರೆ? ಯಾರ ಇದ್ದಾರ 15 ದಿವಸಕ್ಕೆ ದುಡ್ಡು ತಂದು ಕೊಡೋರು? ಇವರೇ ಹೈನುಗಾರಿಕೆಯಿಂದ ಮಾತ್ರ ನಾವು ದುಡ್ಡು ನೋಡೋದು. 15 ದಿವಸಕ್ಕೆ ಯಾರು ಕೇಳಿದ್ರು ಕೊಡಲ್ರು. 15 ದಿವಸಕ್ಕೆ ಕರೆಕ್ಟಾಗಿ ನಮ್ಮ ಅಕೌಂಟ್ ಬರ್ತದೆ. ಯಾವಾಗ ದುಡ್ಡು ಎತ್ಕೊಂಡು ಬಂದು ಏನ್ ಬೇಕಾದ್ರೆ ಮಾಡ್ಬೋದು. ನಮ್ದು ಮಕ್ಳು ಓದಿಸ್ತೀಯಾ, ನೀನು ವ್ಯವಸಾಯ ಮಾಡ್ತೀಯಾ, ಏನ್ ಬೇಕಾದ್ರೆ ಇದರಿಂದಾನೆ ಜೀವನ ನಮ್ದು. ಬೇರೆ ಇನ್ನೇನಾಗುತ್ತೆ? ರೈತರಿಗೆ ಇನ್ಯಾರು ಹೋದ್ರೆ ಬಡ್ಡಿ ಕೇಳ್ತಾರೆ, ಬಡ್ಡಿ ತಂದ್ಬಿಟ್ಟು ಎಲ್ಲಿ ತಿಂದ ಕೊಟ್ಟೋದು. ಯಾವ IAS ಆಫೀಸರ್ಗೆ ಇಲ್ಲಿ ಬಿಡ್ರಿ, ಎಲ್ಲ ತಿಂಗಳಾದ್ಮೇಲೆ ತಗೋಬೇಕು. ತಿಂಗಳಾದ್ಮೇಲೆ ದಿವಸಕ್ಕೆ ಏನಾದ್ರು ಪೇಮೆಂಟ್ ಬರ್ದಿದ್ದು ಅದು ರೈತನಿಗೊಬ್ಬನಿಗೆ ಇದೇ ಹೈನುಗಾರಿಕೆಯಿಂದ ಮಾತ್ರ. ಯಾವ ತೆಂಗು ಕೀಳ್ಬೇಕಂದ್ರೆ 2 ತಿಂಗಳು 3 ತಿಂಗಳು ಕಾಯ್ಬೇಕು. ಅದು ಅರ್ಜೆಂಟ್ ಬರಲ್ಲ ಕಾಯಿ.
ಹೈನುಗಾರಿಕೆಯಲ್ಲಿ ಮಾತ್ರ 15 ದಿವಸಕ್ಕೆ ಪೇಮೆಂಟ್ ನೋಡೋದು. ಆಮೇಲೆ ಇನ್ನೊಂದು, ಈಗ ವ್ಯವಸಾಯದಲ್ಲಿ ಕೆಲವು ಸರಿ ಅತಿವೃಷ್ಟಿ ಅನಾವೃಷ್ಟಿ ಆಗ್ಬೋದು. ಆಗುತ್ತೆ ಇದ್ರೊಳಗೆ ಹೈನುಗಾರಿಕೆಯಲ್ಲಿ ಆ ಥರ ಆಗಲ್ಲ. ಈಗ ತಗೋಗ್ತೇವೆ, ಟೊಮೊಟೊ ಬೆಳಿತೀವಿ, ತಗೋಗ್ ರೋಡ್ ಸುರಿತೀವಿ, ತೆಂಗು ಬೆಳಿತೀವಿ, ರೈಟೇ ಇರಲ್ಲ, ಕಾಯಿ ಕಿತ್ತಿ ಕಾಯಿ ಸುಲ್ದಿ ಅವರೆಲ್ಲ ಇದೇನಿಲ್ಲ, ಹಾಲು ಕರೆದು ಯಾವತ್ತು ರೋಡ್ಗೆ ಹಾಕಲ್ಲ. ಹಾಕಿದೀವ ಯಾವತ್ತು ಹಾಕಿದ್ವಿ, ಡಿಮ್ಯಾಂಡ್ ಇದ್ದೇ ಇರುತ್ತೆ. ಆಮೇಲೆ ಯಾವ ಥರ ಹಾಕಿದ್ವಿ ಇತಿಹಾಸದಲ್ಲಿ ಹಾಕಿಲ್ಲ. ಹಾಲು ಅಮೃತ ಯಾವ ಥರ ಹಾಕಿದೀವ ಯಾವತ್ತು ಹಾಕಿಲ್ಲ. ಅದಕ್ಕೆ ಇದನ್ನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿದ್ದೀವಿ. ಅದೇ ಗಟ್ಟಿಯಾಗಿ ಹಿಡ್ಕೊಂಡು ಇದೇ ನನ್ನ ಜೀವನ. 10-20 ಕಟ್ಟಿರೋದು 5, ಅದನ್ನೇ ಮುತ್ತು ನೋಡ್ಕೊಂಡ್ರೆ, ಅದನ್ನೇ ಚೆನ್ನಾಗಿ ನೋಡ್ಕೊಂಡ್ರೆ ಅಲ್ಲೇ ಉತ್ಪತ್ತಿ ಆಯ್ತು. 10 ಕಟ್ಕೊಬಿಟ್ಟು ಮೇವ್ ಆಗ್ತೆ, ತಿಂಡಿ ಆಗ್ತೆ, ಹಾಲು ಕೊಡ್ತದ, ಅದನ್ನೇ 5 ಕಟ್ಟೋಣ. ಪ್ರೀತಿಯಿಂದ ಸಾಕ್ಬೇಕದು ಅಲ್ಲ, ಪ್ರೀತಿಯಿಂದ ಸಾಕ್ರೆ ಅದೇ ಉತ್ಪತ್ತಿ ಆಗುತ್ತೆ. ಹಂಗಾರೆ ಇದ್ರ ಉತ್ಪನ್ನ ಅದ್ರ ಉತ್ಪನ್ನ ಮತ್ತೆ ಬೇರೆ ಏನೇನ ಮಾಡ್ತೀರಂತಲ್ಲ, ಏನೇನು ಮಾಡ್ತೀರಪ್ಪ ನೀವು? ಏನ್ ಮಾಡೋಣ, ಇದೇ ಮಾಡ್ತಾ ಇರೋದು, ಇನ್ ಬೇರೆ ಏನ್ ಮಾಡ್ತಾ ಇದ್ದೇವೆ? ಹೌದಾ? ರೇಷ್ಮೆ ಮಾಡ್ತೀನಿ ಒಂದ್ ಸ್ವಲ್ಪ, ಅದನ್ನು ಮಾಡ್ತೀನಿ ಜೊತೆಲಿ. ಹಿಂಗ್ ಕಾಯಿ ಒಂದ್ ಸ್ವಲ್ಪ ತೆಂಗು, ಹಸಿ ಮಾವು, ಎಲ್ಲಾವುದು ಇದೆ ನನ್ನ ಹತ್ರ. ಮಾವು ನಮ್ದೇ ತೋಟ ಇದೆ, ನಮ್ದೇ ಮಾಡ್ತೀನಿ. ಯಾವಾಗ ಹೇಳ್ತೀರಿ, ಯಾವಾಗ ಮಕ್ಕೊಂತೀರಿ, ಟೈಮ್ ಯಾವಾಗ ಸಿಗುತ್ತೆ ನಿಮ್ಗೆ? ಯಾವಾಗ ಇಷ್ಟೆಲ್ಲ ಮಾಡಕ್ಕೆ? ಇಷ್ಟೆಲ್ಲ ಏನ್ ಆರಾಮು. ನಾನು 8 ಗಂಟೆಗೆ 8:08ವರೆಗೆ ಮಲ್ಬಿಡ್ತೀನಿ, 5 ಗಂಟೆಗೆ ಎದ್ದೇಳ್ತೀನಿ. 8-8ವರೆಗೆ ಮಲ್ಗೇ ಬಿಡದೆ, ಇಷ್ಟೇ ಕೆಲಸ. ಈ ಜಾಗ ಬಾರಿ ಐತಿ ನಿಮ್ದು, ಒಳ್ಳೆ ಶೂಟಿಂಗ್ ಇದ್ದಂಗೆ ಐತಿ. ಮನಿ ಇದೆಲ್ಲ ಜಾಗ ನಿಮ್ದೇನ? ಇದೆಲ್ಲ ನಮ್ದೇ ಜಾಗ, ಇದೆಲ್ಲ ನಮ್ದೇ ಜಾಗ. ಓಕೆ. ತೆಂಗಿನಕಾಯಿ ಬೇರೆ ಬಂದಾವೆ? ತೆಂಗಿನಕಾಯಿ ಬಂದಿದೆ. ಓಕೆ. ಅಮ್ಮ ನಮಸ್ತೆ. ಏನು ನೀವು ಅಮ್ಮ ನಿಮ್ಮ ಕತೆ? ನನಗಂತೂ ಭಯಂಕರ ಖುಷಿ ಆಗೋಯ್ತು. ಈಗ ನೀವು ಮಾತಾಡ್ರಿ, ಹೇಳ್ರಿ ಕತೆ. ನಿಮ್ಮ ಯಜಮಾನ್ರು ಇಷ್ಟೊತ್ತು ಹೇಳಿದ್ರು ಹೈನುಗಾರಿಕೆಯಿಂದ ಕ್ರಾಂತಿನೇ ಮಾಡಿಬಿಟ್ರಲ್ಲ, ಹೆಂಗೆ ಅಂತ? ಎಲ್ಲ ಮಾಡ್ತಾರೆ ಸರ್ ಅವರು. ಅವ್ರ ಸಪೋರ್ಟ್ ಇಲ್ಲದೆ ನಾವು ಮಾಡಕ್ಕಲ್ಲ, ಅವ್ರ ಸಪೋರ್ಟ್ ಇಂದಾನೇ ಮಾಡೋದು. ಅಲ್ಲ ಅವ್ರದ್ದು ಇಲ್ದಂಗೆ ಯಾರ್ದು ಏನು ನಡೆಯಲ್ಲ ಬಿಡ್ರಿ. ನಾವೇನು ಮಾಡೋಕ್ಕಾಗಲ್ಲ, ಸಪೋರ್ಟ್ ತುಂಬಾ ಇದೆ. ಮಾಡ್ತೀರಿ. ಒಟ್ಟಿನಲ್ಲಿ ಹೈನುಗಾರಿಕೆ ಅನ್ನೋದ್ರನ್ನೇ ನಿಮ್ದು ಎಲ್ಲ. ಈಗ ಹೇಳಿದ್ರು ಮಕ್ಕಳನ್ನ ನಾವು ಇಂಜಿನಿಯರಿಂಗ್ ಮಾಡಿಸಿದೀವಿ ಅಂತ, ನೀವೇನು ಹೇಳ್ತೀರಿ? ಅವ್ರ ಇಂಜಿನಿಯರು, ಅವ್ರ SLC. ಬರ್ರಿಮ್ಮ, ಇಂಜಿನಿಯರ್ ಬರ್ರಿ. ಓಕೆ, ಹೇಳ್ರಿ, ಮಾತಾಡ್ರಿ. ಬಾರಮ್ಮ, ಅಕ್ಕಿ ಕೊಡ್ರಿ. ಹೇಳಮ್ಮ, ನಿಮ್ಮ ಹೆಸರೇನಮ್ಮ? ವಿನುತಾ. ಏನು ಓದ್ತಿದ್ದೀರಿ? ಇಂಜಿನಿಯರಿಂಗ್ ಫಸ್ಟ್ ಸೆಮ್ ಕಂಪ್ಲೀಟ್ ಆಯಿತು. ಹೌದಾ? ಈಗ ನಿಮ್ಮ ಅಪ್ಪಾಜಿ ಹೇಳ್ತಿದ್ರು ಇಂಜಿನಿಯರಿಂಗ್ ಹೈನುಗಾರಿಕೆ ಮಾಡಿದೀವಿ ಅಂತ. ಮುಂದೆ ನಿಮ್ಮ ಕನಸು ಏನಿದೆ? ಒಂದು ಒಳ್ಳೆ ಕಂಪ್ನೀಲಿ ಕೆಲಸ ತಗೊಳ್ಬೇಕು, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅಂತಿದೆ. ಇದು ಎಲ್ಲದಕ್ಕೂ ಮೂಲ ಕಾರಣ KMF. ಅದ್ರ ಬಗ್ಗೆ ಏನು ಹೇಳ್ತೀರಿ? ನಮ್ಮ ಅಪ್ಪ ಕೆಲಸ ಮಾಡೋದು ನಂಗೆ ತುಂಬ ಖುಷಿ ಐತೆ. ಅದರಿಂದನೇ ನಾವು ಇವತ್ತೆಲ್ಲ ಚೆನ್ನಾಗಿ ಇದ್ದೀವಿ. ತುಂಬ ಖುಷಿಯಾಗುತ್ತೆ ಅಷ್ಟೇ. ಖುಷಿಯಾಗುತ್ತೆ ಅಲ್ವಾ? ಓಕೆ. ಪುಣ್ಯ ಕೋಟಿ. ಇದು ಕೆಲಸ ತುಂಬ ಒಳ್ಳೆಯದು ಅಂತಲೂ ಹೇಳ್ಕೊಟ್ಟವ್ರಪ್ಪ. ನನಗೆ ಆ್ಯಕ್ಚುಲಿ ವೆಟರ್ನರಿ ಮಾಡಬೇಕಂತ ತುಂಬ ಆಸೆ ಇತ್ತು, ಬಟ್ ರ್ಯಾಂಕಿಂಗ್ ಬಂದಿಲ್ಲ, ಅದಕ್ಕೆ ಇಂಜಿನಿಯರಿಂಗ್ ಜಾಯ್ನ್ ಆದೆ ಅಷ್ಟೇ. ಅದ್ಭುತಮ್ಮ. ಈಗ ಆಯಿತು, ಅಪ್ಪ ಅವ್ರು ಒಂದು ಜನ್ರೇಷನ್ ಮಾಡಿದ್ರು. ಈಗ ಮುಂದಿನ ಭಾಗ ನೀವು ಜನ್ರೇಷನ್ ಮುಂದೆ ಬೆಳಿಬೇಕು ಅಂದರೆ ಹೈನುಗಾರಿಕೆ ಮಾಡತ್ತೀನಿ ಅನ್ನೋದು ಏನಾದರೂ ಇದೆಯಾ? ಆ ಥರದ್ದು ಮಾಡಿ ಬದುಕಬಹುದು ಅಂತ ಏನಾದರೂ ಅನ್ಸಿದೆಯಾ? ಅಂತ ಕಾಲ ಬಂದ್ರೆ ಮಾಡ್ತೀನಿ ಅಂತ ಟೈಮಿಂದ ಬಂದ್ಬಿಟ್ರೆ ಮಾಡೋದು ಏನು ಅದ್ರೊಳಗೆ ಏನಿತ್ತು? ಈಗ 80,000 ಕೊಡ್ತಾರೆ ಇಂಜಿನಿಯರ್ ಆದ್ರೆ. 80,000 ಬರುತ್ತಾ? 80,000 ಬರೋದು ಕಷ್ಟನೇ ಐತೆ. ಅಂತದ್ರೊಳಗೆ ಬಂದು ಏನು ರೂಢಿಸ್ಕೊತೀನಿ ಅಂದ್ರೆ ಮಾಡ್ಲಬಹುದು. ಏನೆಲ್ಲ ದನ ಐತೆ, ಕೊಟ್ಟಿಗೆ ಐತೆ, KMFನವ್ರು ಕೊಟ್ಟವ್ರೆ ಒಂದು ಕೊಟ್ಟಿಗೆನ, ಮನೆ ಕೊಟ್ಟವ್ರು, ಇನ್ನೇನು ಬೇಕು ನಮಗೆ? ಹೇಳಮ್ಮ, ಏನು ಹೆಸರು? ಸುಪ್ರೀತಾ ಅಂತ. ನೀವೇನು ಓದ್ತಿದ್ರಿ? 10th SLC. 10th. ನೀವು ಏನಾದರೂ ಭಾಗವಹಿಸ್ತೀರಿ ಹೈನುಗಾರಿಕೆಯಲ್ಲಿ? ಏನು ಬಂದು ಕ್ಯಾನ್ ತೊಳ್ಕೊಡ್ತಾಳೆ ಸರ್, ಕ್ಯಾನ್ ತೊಳ್ಕೊಡ್ತಾಳೆ. ಇಲ್ಲ, ಕಸಾಯ ತಗೋದು, ಕ್ಯಾನ್ ತೊಳ್ಕೊಡೋದು, ಅವ್ಳ ಕೈಲ ಹೆಲ್ಪ್ ಮಾಡ್ತಾಳೆ. ಫ್ರೀ ಆಗಿದ್ದಾಗ ಸಗಣಿ ಬಂದು ತುಂಬೋದು, ಕ್ಯಾನ್ ತೊಳೆಯೋದು ಎಲ್ಲ ಮಾಡ್ಕೊಡ್ತಾರೆ. ಈಗ ನಾನು ತೋಟದ ಹತ್ರ ಹೋಗ್ತಾ ಇರ್ತೀನಿ, ಕೆಲಸ ಮಾಡಬೇಕು. ಹಂಗಾಗಿ ಇವರೆಲ್ಲ ಸಪೋರ್ಟ್ ಇಲ್ದವ್ರೆ ಮಾಡೋಕ್ಕಾಗಲ್ಲ. ಮನೆಯವರೆಲ್ಲರೂ ಇದ್ದಾಗ ಇನ್ನೂ 5 ಕಟ್ಕೊಂಡ್ರು ಏನು ಬೇಜಾರು ಅನಿಸಲ್ಲ. ಈಗ ನೀವು ಹೇಳಿ, ಹಿಂದೆ ಒಂದು ಈ ಥರದ ಸಂಘಟನೆ ಇರಲಿಲ್ಲ ರೈತರದು. KMF ಬಂದ ಮೇಲೆ ಆಗಿರುವಂಥದ್ದು ಸಹಕಾರಿ ಸಂಘ, ಏನೋ ಉತ್ಪಾದನೆ ಏನು ಕಟ್ಕೊಂಡ್ರಿ ನೀವು? ಸರ್, ನಾನು 60 ಪೈಸದಿಂದ ಹಾಲು ಹಾಕಿದ್ದೀನಿ. ನಾನು 60 ಹಾಕ್ತಿದ್ರಿ ಆ ಹಾಲು? ಒಂದು ಹಸ ಕಟ್ಕೋತಿದ್ದೆ, ಒಂದು ಹಸಿನಲ್ಲಿ 60 ಪೈಸೆ ಕೊಡ್ತಿದ್ರು ನಮ್ಗೆ ಹಾಲ್ಗೆ, 1 ಲೀಟ್ರಿಗೆ. KMF ಡೈರಿ ಇವರೇ. ಇವತ್ತಿಂದ ನಾನು ಹಾಲು ಹಾಕಿಲ್ಲ. 60 ಪೈಸದಿಂದ 1 ರೂಪಾಯಿ ಮಾಡಿದ್ರು, 5 ರೂಪಾಯಿ ಮಾಡಿದ್ರು, ಈ ಥರ ನಾನು ಅವತ್ತಿಂದನೂ ನಾನು ಹೈನುಗಾರಿಕೆಯಲ್ಲಿ ಬಂದಿದ್ದೀನಿ. ಇವತ್ತೇನು ನಾನು ಸಡಾರ್ನ ಕಟ್ಟಲಿಲ್ಲ. ಚಿಕ್ಕ ಹುಡುಗ, ನಾನು 16 ವರ್ಷದ ಹುಡುಗ, ಅವತ್ತೇ ಹಸು ಕಟ್ಟಿದೆ ನಾನು.
ಗುರ್ಲಿಂಗಯ್ಯರು ಗುರ್ಲಿಂಗಯ್ಯರು 15,000ಕ್ಕೆ ಒಂದು ಹಸ ತಂದು ಕೊಟ್ಬಿಟ್ರು ಅವತ್ತು. ಹೆಚ್ಚಪ್ಪ ನಮಗೆ ಚಳಿ ಜ್ವರ ಬಂದ್ಬಿಡ್ತು, 15,000 ಎಲ್ಲಪ್ಪ ತೀರ್ಸಾನೆ, ಎಲ್ಲಪ್ಪ ಸಂಪಾದನೆ ಮಾಡಾನೆ ಅಂತ ಡಾಕ್ಟರ್ ಆಗಿದ್ರು ಅವಾಗ ಗುರ್ಲಿಂಗಯ್ಯರು. ಅವಾಗ 15,000 ರೂಪಾಯಿ ಹಸ ತಂದ್ಕೊಬಿಟ್ರು, ಜಗ್ಬಿಟ್ಟೆ ಎಲ್ಲಿ ತೀರ್ಸೋದು ಇದನ್ನ ಅಂತ. ಆಮೇಲೆ ನೋಡಿದ್ರೆ 3 ತಿಂಗಳ ಸಾಲ ತೀರೋಯ್ತು 15,000. ದೊಡ್ಡ ಕ್ರಾಂತಿಕಾರಿ ನೀವು. ಭಯಂಕರ ಐತಿ. ಅವತ್ತಿಂದನೂ ಇದೆ, ನಾವು ಓದಿಲ್ಲ, 4ನೇ ಕ್ಲಾಸೇ ಓದಿರೋದು. ಮತ್ತೇನೇನಿದೆ ಹೇಳ್ರಿ ಬೆನಿಫಿಟ್ಸ್ ಅವ್ರ ಕಡೆಯಿಂದ? 15 ಹಾಲು ಹಾಕ್ತಿವಾ, ಗೊಬ್ಬರ ಒಂದು ನಮ್ಗೆ ಹೆಲ್ತ್ 5 ಗಂಟೆಗೆ ಎದ್ದು ಜಾಗಿಂಗ್ ಹೋಗೋದು ತಪ್ತಾ, ಬಂದು ಇಲ್ಲಿ ಕೆಲಸ ಮಾಡಿದ್ರೆ ನಮ್ ಕೆಲಸ ಆಯ್ತು, ಆರೋಗ್ಯನೂ ಸಂಪಾದನೆ ಮಾಡೋ. ಅದಕ್ಕಿಂತ ಇನ್ನೇನು ಬೇಕು ಸರ್? ಓಕೆ ಸೂಪರ್. 6 ಗಂಟೆಗೆ ಎದ್ದೋಗಿ ಜಾಗಿಂಗ್ ಮಾಡೋದಕ್ಕೆ 5 ಗಂಟೆಗೆ ಎದ್ದು ಹಸ್ಕೊಳ್ ಮೇಸ್ರು ದುಡ್ಡು ಬತ್ತು, ಇತ್ತಾಗೆ ನಮ್ಮ ಆರೋಗ್ಯನೂ ಉಳ್ಕೋತು, ಎಲ್ಲ ಆಗ್ಲಿಲ್ವಾ ಸರ್? ಅದ್ಭುತ. ಇನ್ನೇನ್ ಬೇಕು? ಸೂಪರ್. ಹಾಲು ಕುಡಿತೀವಿ, ಗಟ್ಟಿ ಹಾಲು ಕುಡಿತೀವಿ, ಮೊಸರು ತಿಂತೀವಿ, ಇನ್ನೇನ್ ಬೇಕು ಸರ್? ಆಮೇಲೆ ಗ್ರಾಹಕರಿಗೆ ಒಳ್ಳೆ ಹಾಲು ಹಂಚ್ತೀರಿ. ಅದು ಪ್ಯಾಟ್ ಬರಬೇಕು ಅಂತ ನೋಡಿ, ಅದಕ್ಕೆ ಒಂದು ಗೆರ್ಸಿ ಕಟ್ಟಿದ್ದೀನಿ. ಕೊಡೋದು ಕ್ವಾಲಿಟಿ ಕೊಡಬೇಕು. ನಮ್ ಕಾಸು ತಗೊಂಡ್ರೆ ನಮ್ಗೆ ಇದಾಗಬಾರ್ದು. ಅವ್ರು ಕೊಡೋದ್ನು ಕ್ವಾಲಿಟಿ ಕೊಟ್ರೆ ಇಷ್ಟಪಡ್ತಾರೆ. ಆಮೇಲೆ ಸಕಾಲಕ್ಕೆ ಡಾಕ್ಟರ್ ಬರ್ತಾರೆ. ಸಕಾಲಕ್ಕೆ ಡಾಕ್ಟರ್, ಫೀಡಿಂಗ್ ಎಲ್ಲ ಚೆನ್ನಾಗಿದೆ, ಏನಿಲ್ಲ ಸಮಸ್ಯೆ ಇಲ್ಲ, ಸಮಸ್ಯೆನೇ ಇಲ್ಲ. ಓಕೆ. ಈಗ ನಿಮ್ಮ ಕತೆ ನೋಡ್ತಾ ಇದ್ರಿ, ಯಾರ ಬಂದು ಇಲ್ಲಿ ನಿಮ್ಮನ್ನ ಸಂದರ್ಶನ ಮಾಡ್ಬೇಕು, ನೋಡ್ಬೇಕು, ಬರ್ಬೇಕಂದ್ರೆ ಬರ್ಬೋದಾ? ಯಾರಾದ್ರೂ ಬರ್ರಿ ಬಂದು ನೋಡ್ಲಿ, ನಾನು ಬೇಕಾದ್ರೆ ಹೇಳ್ಕೊಡ್ತೀನಿ, ನಾನು ಮಾಡ್ತಾ ಇರೋದನ್ನ ಹೇಳ್ಕೊಡ್ತೀನಿ. ಆಮೇಲೆ ನಾನೇನು ಸುಳ್ಳೋದೇನಿಲ್ಲ, ಅಲ್ಲಿ ಎಲ್ಲ ಡೈರಿಲಿ ತೆಗಿಸ್ತಾರೆ, ನಾನು ಏನು ಪೇಮೆಂಟ್ ಆಗ್ತಾ ಇದೀನಿ, ಎಷ್ಟು ಹಾಲು ಹಾಕಿದೀನಿ ಅಂತ ಎಲ್ಲ ಗೊತ್ತಿದೆ. ಇಲ್ಲೇನು ಸುಳ್ಳು ಹೇಳ್ಬೇಕಾದ ಅವಶ್ಯಕತೆ ಇದೆ, ಅಕೌಂಟಲ್ಲೇ ಇದೆ. ಫೋನಲ್ಲೇ ರೆಕಾರ್ಡ್ ಓಪನ್ ಇದೆ, ಇವ್ರದೇನಿಲ್ಲ. ಚಿಂತೆ ಇಲ್ಲ ಗೆಳೆಯರ. ನೋಡ್ರಿ, ಇಂಥ ಕತೆ ನನಗಂತೂ ಭಾಳ ಇನ್ಸ್ಪೈರ್ ಆದ ಕತೆ. ಹೈನುಗಾರಿಕೆ ಇರೋರು ಕರೆಕ್ಟಾಗಿ ಮಾಡಿದರೆ, ಪ್ರೀತಿಯಿಂದ ಮಾಡಿದರೆ ಯಾವುದೇ ಕಾರಣಕ್ಕೂ ಲಾಸ್ ಆಗಲ್ಲ ಅನ್ನೋದಕ್ಕೆ ಈ ಮಹಾಶಯರು ಕಾರಣ ಅಲ್ಲ. 20,000 ರೂಪಾಯಿ ನಸ ತಂದೆ ಈಗ 5-10 ಲಕ್ಷ ರೂಪಾಯಿ ನಸ ಮಾಡಿದೀನಿ ಅಂದ್ರೆ ಯಾವ ತರ ಉಪಯೋಗಿಸ್ಕೊಂಡಿರ್ಬೋದು? ಬರೀ ಅಷ್ಟೇ ಮಾಡಿ, ಇನ್ನೇನೇನು ಆಸ್ತಿ ಮಾಡ್ರಿ ಅದನ್ನ ಹೇಳ್ರಿ. ಆಸ್ತಿ ಮಾಡಿದ್ವಿ, ಇಲ್ಲೊಂದು 100 ಅಡಿ 100 ಅಡಿ ಜಮೀನ್ ತಗೊಂಡೆ. 100 ಅಡಿ ಉದ್ದಕ್ಕೆ 20 ಅಡಿ ಆಗ್ಲಾ, 100 ಅಡಿ ಜಾಗ ಅದ್ರದೇ ದುಡ್ಡು. ಎಷ್ಟು ಆಗ್ತದೆ ಅದಕ್ಕೆ? 5-6 ಒಂದು 3 ಲಕ್ಷ 4 ಲಕ್ಷ ಆಗಿತ್ತು. ಅದ್ರದೇ ದುಡ್ಡು. ಮತ್ತೆ ಮಕ್ಕಳನ್ನ ಓದಿಸಿದೀನಿ, ಮನೆ ರೆಡಿ ಮಾಡಿಸ್ಕೊಂಡಿದೀನಿ, ಇದು ಮಾಡ್ಕೊಂಡಿದೀನಿ. ಮನೆ ನಡಿಯಮ್ಮ, ಅದರಲ್ಲಿ ಏನಿದೆ? ಈ ಮನೆ ಎಲ್ಲ ಈ ಹೊಸ್ಕೊಳೆ ರೆಡಿ ಮಾಡಿಸಿದ್ದು. ಮೊದ್ಲು ಕೈಯಂಚಿತ್ತು, ಕೈಯಂಚೆಲ್ಲ ತೆಗ್ದು ಸಿಮೆಂಟ್ ಹಾಕ್ತು, ಆಲ್ಟ್ರೇಷನ್ ಮಾಡಿರೋದು ನಮ್ಮ ಹೊಸ್ಕೊಳ ದುಡ್ಡಿದು. ಓಕೆ. ಓಹೋ ಸೂಪರ್ ಆಯ್ತಲ್ರಿ ಮನೆ. ಈ ಹೊಸ್ಕೊಳ ದುಡ್ಡಿಂದ ಈ ಮನೆ ಎಲ್ಲ ರೆಡಿ ಆಗೈತೆ. ಹಸುಗಳ ದುಡ್ಡಿಂದ, ಹೊಸ್ಕೊಳ ದುಡ್ಡಿಂದ. ಇಷ್ಟು ಚೆನ್ನಾಗಿ ರೈತರು ನಮ್ಮ ಅಣ್ಣದಿರೆಲ್ಲ ಏನೋ ಕಿತ್ತಾಕ್ಬಿಟ್ಟು ಮಾಡೋಣ ಅಂದ್ರು, ಮೋಲ್ಡ್ ಹಾಕ್ಸ್ಕೊಂಡ್ರು, ಯಾವ್ದಕ್ಕೂ ಇಷ್ಟಪಟ್ಟಿಲ್ಲ ನಾನು. ಇದೇ ಮನೆ ಬೇಕು, ಇದೇ ಮನೆ ಉಳಿಸ್ಕೋಬೇಕು ಅಂತ ಮನೆ ಹಿಂಗ್ ಮಾಡ್ಕೊಂಡಿದ್ದೀನಿ. ಇನ್ನೇನ್ ಬೇಕು ನನಗೆ? ಮಕ್ಕಳು ಚಿಂದಂಗ್ ಮಕ್ಳು ಓದ್ತಾವೆ, ಇನ್ನೇನ್ ಬೇಕು ನನಗೆ? ರೇಷ್ಮೆ ಇಡುವ ಅದನ್ನೆಲ್ಲ ಅದನ್ನ ಹಿಂಗ್ ಮಾಡ್ಕೊಂಡಿದ್ದೀರಿ. ಈಗ ಮಾಡ್ತಾ ಇಲ್ಲ, ಹಸುಗಳು ಜಾಸ್ತಿ ಆಯ್ತಲ್ವಾ? ಓಕೆ. ಈಗ ಆಯ್ತು, ವಯಸ್ಸು ಆಯ್ತಾ ಅದಲ್ಲ, ಅದೆಲ್ಲ ಮೇಂಟೈನ್ ಮಾಡಕ್ಕೂ ಆಯ್ತಾ ಅಲ್ವಲ್ಲ, ಬರ್ರಿ. ಅದರಿಂದ ಇಷ್ಟಕ್ಕೆ ನಿಲ್ಲಿಸ್ಕೊಂಡೆ. ಈಗ ಮಳೆ ಬಂದು ನೀರು ಒಳಗಡೆ ಬಂದಾಗ ಏನ್ ಒಳ್ಳೆ ಸಿನಿಮಾದಾಗ ನೋಡ್ತೀವಿ, ಬಹಳ ಅದ್ಭುತ ಅಲ್ವಾ ಸರ್? ಅದ್ಭುತ ಅಲ್ವಾ? ಎಲ್ಲೋ ಹೋಗಿ ನೋಡಿದ್ನ ಇಲ್ಲಿ ಅದ್ಭುತ ಕಾಣಿಸ್ತಾ ಇರ್ತದೆ. ಬೀಳ್ತಾ ದಮ್ಮ ಬೀಳ್ತಾ ಇಲ್ಲಿ, ಏನ್ ಅಲ್ಲಿ ಹೋಯ್ತಾ ಇರ್ತದೆ, ಮನೆ ಎಲ್ಲ ಒಂಥರ ಕೂಲಾಗಿರ್ತದೆ ಮಳೆ ಬೀಳ್ತಾ ಇದ್ದಾಗ. ಅದುವೇ ಬಹಳ ಚೆನ್ನಾಗಿರ್ತದೆ ಸರ್. ಎಲ್ಲರಿಗೆ ಆಸೆ ಇಂಥದ್ದೊಂದು ಮನೆ ಕಟ್ಬೇಕಂತ. ಮನೆ ಕಟ್ಟಬೇಕು ಅಂತ ಸಿಟಿಯಲ್ಲಿ ಆಗಲ್ಲ, ಅದು ಆಗಲ್ಲ, ಸಾಧ್ಯ ಐತಿ ನೋಡ್ರಿ. ನಮ್ಮ ಅಪ್ಪಾರ್ ಕಟ್ಟಿದ್ದು ಮನೆನ ನಾನು ಆಲ್ಟ್ರೇಷನ್ ಮಾಡಿಸ್ದೆ ಅಷ್ಟೇ, ನಾನೇನು ಕಟ್ಟಿಲ್ಲ. ನಮ್ಮ ಅಪ್ಪಾರ್ ಕಟ್ಬಿಟ್ಟಿದ್ರು, ನಾನು ಆಲ್ಟ್ರೇಷನ್ ಮಾಡ್ಕೊಂಡೆ. ಏನ್ ಓದಿರಿ ನೀವು? ನಾನು 4ನೇ ಕ್ಲಾಸ್. 4ನೇ ಕ್ಲಾಸ್? ಯಾರು ಹೇಳ್ತಾರೆ ನಿಮ್ಗೆ 4ನೇ ಕ್ಲಾಸ್ ಅಂತ? ಹೆಂಗಪ್ಪ ಇದೆಲ್ಲ ಇಷ್ಟೆಲ್ಲ ಕಲ್ತಿರಲ್ಲ, ಹೆಂಗೆ? ಹೋದಾಗ ಪ್ರಪಂಚ ಕಲಿಸ್ತಾ ಇರ್ತದೆ, ಜನ ಬೆರಿಬೇಕು, ಜನದ ಹತ್ರ ಇರಬೇಕು, ಅದೇ ಕಲಿಸ್ಕೊಡ್ತದೆ. ನಿಮ್ಮಂತವ್ರು ಸ್ನೇಹ ಮಾಡ್ತಾ ಇದ್ದಾಗ ಎಲ್ಲಾ ಕಲಿಸ್ತದೆ. ಅದು ಅದನ್ನೇ ಸ್ನೇಹ ಅಂತ ಹೋಗ್ಬಾರ್ದು. ನಮ್ಮ ಬದುಕಕ್ಕೆ ಏನೇನ್ ಮಾಡ್ಕೋಬೇಕು ದಾರಿ ಮಾಡ್ಕೊಂಡು ಆಮೇಲೆ ಸ್ನೇಹ ಮಾಡ್ಬೇಕು. ಹಂಗೆ ಅಂತವ್ರು ಸ್ನೇಹ ಮಾಡ್ಬೇಕು. ಆಮೇಲೆ ನಾವು ಇಲ್ಲಿ ಹಸುಗಳು ಬಿಟ್ಬಿಟ್ಟು ಎಲ್ಲೋ ಓಡಾಡೋದಲ್ಲ. ಅರ್ಧ ಗಂಟೆ ಅದಕ್ಕೆ 10 ಗಂಟೆ ಕೆಲಸ ಮಾಡ್ಬಿಟ್ಟು ಓಡಾಡ್ಕೊಂಡು 3 ಗಂಟೆಗೆ ಬಂದು ತಿರ್ಗಿ ಹಸ್ಕೊಂಡು ನೋಡ್ಬೇಕು. ಇದ್ದಾಗ ಎಲ್ಲಾವುದು ಉತ್ಪತ್ತಿ ಆಯ್ತದ ಅದೇನೆ. ಭಯಂಕರ ಐತ್ ಬಿಡಪ್ಪ. ಸೂಪರ್ ನೀವು. ಸೂಪರ್ ಆಗಿದೆ. ಭಾಳ ಚೆನ್ನಾಗಿದೆ ಇವ್ರೆ. ಭಾಳ ಖುಷಿ ಆಯ್ತು ನಿಮ್ಮ ಮನೆ, ನಿಮ್ಮ ಬದುಕು ನಮಗೆ ಹೇಳ್ಕೊಟ್ಟಿದ್ದಕ್ಕೆ.
ವೀಕ್ಷಕರಿಗೆ ತಿಳಿಸಿದ್ದಕ್ಕೆ ಅದ್ಭುತವಾದ ಲೈಫ್ ನಿಮ್ಮದು. ಆ್ಯಕ್ಚುಲಿ ಇಷ್ಟಕ್ಕೆ ಸಾಲದು. ಇನ್ನೊಂದು ಸಲ ಬರ್ತೀನಿ. ಬನ್ನಿ ಸರ್. ನಿಮ್ಮ ಹೊಲ, ನಿಮ್ಮ ಮನೆ, ನಿಮ್ದೊಂದು ಮನೆ, ಊಟ ಎಲ್ಲ ಆಗ್ಬೇಕು, ಎಲ್ಲ ಆಗುತ್ತೆ ಸರ್. ಈಗ ನೀವು ಬರ್ತೀವಿ ಅಂದ್ರೆ ಈ ಹಾಲು ಹೈನುಗಾರಿಕೆಯಿಂದನೇ ದುಡ್ಡು ಬರೋದು. ನಿಮ್ಗೋಸ್ಕರ ಒಂದು 2,000 ಖರ್ಚು ಮಾಡಿ ಬಾಡೂಟನೇ ಹಾಕ್ಸ್ತೀನಿ, ಬನ್ನಿ. ಆಗಲಿ, ಬನ್ನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವು ಭಾಳ ಖುಷಿ ಆಯಿತು. ಯಾಕೆಂದರೆ ಗೆಳೆಯರೇ, KMF ನೋಡ್ರಿ, ಅಂದರೆ ನಾವು ಭಾಗವಹಿಸ್ಬೇಕು ಕರೆಕ್ಟಾಗಿ. ಎಲ್ಲದನ್ನು ಸಂಸ್ಥೆ ಮಾಡೋಕ್ಕಲ್ಲ. ನಾವು ಹೆಂಗೆ ಸ್ಪಂದಿಸ್ತೀವಿ, ಸಂಸ್ಥೆ ಹಂಗೆ ಸ್ಪಂದಿಸುತ್ತೆ ನಮಗೆ. ಹಾಗಾಗಿ ನೋಡಿ, ಅನುದಾನ ಯಾಕೆ ಕೊಟ್ಟರು ಇವ್ರಿಗೆ ಅಂದರೆ ಇವ್ರ ಹುಮ್ಮಸ್ ನೋಡಿ, ಇವ್ರ ಪ್ರೀತಿ ನೋಡಿ. ಎಲ್ಲರಿಗೂ ಕೊಡಲಿಲ್ಲ, ನಿಮ್ಗೆ ಕೊಟ್ಟರು. ನಮಗೆ ಯಾಕೆಂದ್ರೆ ಅಲ್ಲಿ ಆ ಥರ ಇತ್ತು, ಹಸುಗಳು ಹಾಲಾಗ್ತಿದ್ದು ಎಲ್ಲ ನೋಡಿದ್ರಲ್ಲ, ಅವಾಗಾಗಿ ಕೊಡ್ಲೇಬೇಕು ಇವ್ರು, ಕೊಡ್ತೀವಿ ಪ್ರೋತ್ಸಾಹಿಸೋ ಅಂತ ಇದು ಮಾಡೋದು. ಈಗ ನೋಡಿ, ತಿಂಗಳಿಗೆ 1 ಲಕ್ಷ ಯಾರು ದುಡಿತಾರೆ? ಸಾಧ್ಯವೇ ಇಲ್ಲ. ಚರಿತ್ರೆ, ಇತಿಹಾಸ ಇದು. ಆಮೇಲೆ ಈಗ ಬರೀ 3 ಹಸು 5 ಹಸುನು ಹಾಲು ಕೊಡುವಂಗ ಹುಟ್ಟಿದ್ರೆ 1.5 ಲಕ್ಷ ಆಗೋದು. 1.5 ಲಕ್ಷ ಆಗೋದು. ಆಗತ್ತೆ ಬಿಡ್ರಿ, ಇನ್ನು 6 ತಿಂಗಳಲ್ಲಿ ಅದು ಆಗುತ್ತಲ್ಲ. ಆಗುತ್ತೆ. 3 ತಿಂಗಳು ಆಗ್ಲಪ್ಪ. ಸುಖವಾಗಿರ್ರಿ, ಚಂದ ಇರ್ರಿ, ರೈತರು ಚಲೋ ಇರ್ಬೇಕು. KMF ನಿಮಗೋಸ್ಕರ ಹಗಲಿರುಳು ಕೆಲಸ ಮಾಡ್ತಿದೆ ಅಲ್ವಾ? ಹಂಗಾಗಿ ಆ ಕನಸು ಇಲ್ಲಿ ನೆರವೇರಿದೆ ಅಂತ ಹೇಳೋದಕ್ಕೆ ಇಷ್ಟಪಟ್ಟೆ. ಬರ್ರಿ, ಮುಂದಿನ ಕತೆ ಇನ್ನೂ ಬೇಕಾದಷ್ಟು ಅದನ್ನು ತೋರಿಸೋ ಪ್ರಯತ್ನ ಮಾಡ್ತೀನಿ. ಇದು ಅಂತೂ ಭಾಳ ಖುಷಿ ಆಯಿತು, ನಿಮಗೂ ಆಗಿರುತ್ತೆ ಅಂತ ನಂಬ್ತಾ ಮುಂದಿನ ಕತೆಗೆ ಹೋಗೋಣ. ಬನ್ನಿ. ಆಯ್ತು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.